ನೋಡೋಣ ಮೀಡಿಯನ್ನು. ಸೊ ನಾವು ಆಗಲೇ ಮೀನ್ ಕಲ್ತ್ವಿ, ಮೋಡ್ ಕಲ್ತ್ವಿ, ಇವಾಗ ನಾವು ಮೀಡಿಯನ್ ನೋಡೋಣ. ಮೀಡಿಯನ್ ಬಗ್ಗೆ ನಾವು ಆಗಲೇ ಮುಂಚೆ ಕಲ್ತೀವಿ. ಯಾವುದೋ n ಸ್ಯಾಂಪಲ್ಸ್ ಇದೆ ಅಂದ್ಕೊಳ್ಳಿ, ಅಥವಾ n ಆಬ್ಸರ್ವೇಷನ್ಸ್, n ಡೇಟಾ ಪಾಯಿಂಟ್ಸ್. ಸೊ n ಸ್ಯಾಂಪಲ್ಸ್ ಇದ್ದಾಗ ಮೀಡಿಯನ್ ಯಾವಾಗಲೂ ಅಕಸ್ಮಾತ್ n ಇಸ್ ಈಕ್ವಲ್ ಟು ಈವನ್ ಅಂದರೆ, ಈವನ್ ನಂಬರ್ ಆಗಿದ್ರೆ ಎನ್ನು, ನಮ್ಮ ಮೀಡಿಯನ್ ಏನಾಗುತ್ತೆ n/2 ಆಬ್ಸರ್ವೇಷನ್ ನಮ್ಮ ಮೀಡಿಯನ್ನು. ಆ್ಯಂಡ್ ಅಕಸ್ಮಾತ್ n ಆಡ್ ಆಗಿದ್ರೆ ಏನಾಗುತ್ತೆ n/2 ಆಬ್ಸರ್ವೇಷನ್ ಪ್ಲಸ್ n+1/2 ಆಬ್ಸರ್ವೇಷನ್, ಇದೆರಡನ್ನ ಆ್ಯಡ್ ಮಾಡಿಬಿಟ್ಟು 2 ಜೊತೆ ಡಿವೈಡ್ ಮಾಡಬೇಕು. ಸೊ ಬೇಸಿಕ್ಲಿ ಆವ್ರೇಜ್ ಆಫ್ n/2 ಆಬ್ಸರ್ವೇಷನ್ ಮತ್ತು n+1/2 ಆಬ್ಸರ್ವೇಷನ್. ಬಟ್ ಇಲ್ಲಿ ನಮಗೆ ಗ್ರೂಪ್ ಡೇಟಾ ಇದೆ. ಸೊ ಗ್ರೂಪ್ ಡೇಟಾ ಬಂದಾಗ ನಾವು ಡಿಫ್ರೆಂಟ್ ಮೀಡಿಯನ್ ಫಾರ್ಮುಲಾ ಯೂಸ್ ಮಾಡ್ತೇವೆ, ಈ ಫಾರ್ಮುಲಾ ಯೂಸ್ ಮಾಡ್ತೇವೆ. ಸೊ ಇದು ಜಸ್ಟ್ ನ್ಯಾಪ್ಕ ಇಟ್ಕೊಂಡಿರೋಣ, ಎಲ್ಲಿಗಾದರೂ ಯೂಸ್ ಆದರೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲೇನಾಗ್ತಿದೆ, ಮೀಡಿಯನ್ ಫಾರ್ಮುಲಾ ಕೊಟ್ಟಿದ್ದಾರೆ, ಎಷ್ಟೋ ಟರ್ಮ್ಸ್ ಇದೆ. ಸೊ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರೀವಿಯಸ್ ಟೈಮ್ ಥರನೇ ನಾವು ಎಕ್ಸಸೈಸ್ ಕ್ವೆಶನ್ ನೋಡೋಣ. ಕ್ವೆಶನ್ ಸಾಲ್ವ್ ಮಾಡ್ತಿರುವಾಗಲೇ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ನೇ ಕ್ವೆಶನ್ ಎಕ್ಸಸೈಸ್ 13.3ಲಿ ಹೇಳ್ತಿದ್ದಾರೆ ಮಂತ್ಲಿ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದು ಎಲೆಕ್ಟ್ರಿಸಿಟಿ ಇಷ್ಟು ಬಿಟ್ವೀನ್ 65 to 85 ಯೂನಿಟ್ಸು 4 ಪೀಪಲ್ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಅಂದರೆ 4 ಈ ನಂಬರ್ ಆಫ್ ಕನ್ಸ್ಯೂಮರ್ಸ್ ನಮ್ಮ ಫ್ರೀಕ್ವೆನ್ಸಿ ಕೊಡ್ತಿರೋದು. ಸೊ ಇದು ನಮ್ಮ ರೇಂಜ್, ನಂಬರ್ ಆಫ್ ಪೀಪಲ್ ಕನ್ಸ್ಯೂಮಿಂಗ್ ಇಟ್. ಸೊ ಇದು ನಾನು ಏನಂತ ಕರಿಬೋದು, ಇದು FI ಅಂತ ಕರಿಬೋದು. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ತಿರುವಾಗ ಒಂದು ಹೊಸ ಟೇಬಲ್ ಆ್ಯಡ್ ಮಾಡೋಣ, CF ಅಂತ. CF ಅಂದರೆ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆ್ಯಂಡ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದು ಇಂಪಾರ್ಟೆಂಟು. ಸೊ ಫಸ್ಟ್ನೇ ರೋಗೆ ಯಾವಾಗಲೂ ಹಾಗೆ ಇಟ್ಕೊಳ್ತೀವಿ. ಸೆಕೆಂಡ್ನೇ ರೋಗೆ ಏನು ಮಾಡ್ತೀವಿ, ಸೆಕೆಂಡ್ ರೋ ಇದೆ, ಇದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತೀವಿ. ಸೊ 5 + 4 9. ಥರ್ಡ್ ಏನು ಮಾಡೋಣ, 13 + 9. ಸೊ ಇಲ್ಲಿ 22. 20 + 22 42. 14 + 42 56. 8 + 56 64. ಆಮೇಲೆ 4 + 64 68. ಇದು ಕ್ಯಾಲ್ಕುಲೇಟ್ ಮಾಡೋದು ವೆರಿ ಇಂಪಾರ್ಟೆಂಟು, ಯಾಕಂದರೆ ನಮ್ಮ ಫಾರ್ಮುಲಾಲಿ ನಾವು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯೂಸ್ ಮಾಡ್ತಾ ಇದ್ವಿ. ಹೇಗೆ ಮಾಡೋದು ರಿಪೀಟ್ ಮಾಡ್ತೀನಿ. ಫಸ್ಟ್ನೇ ರೋ ಹಾಗೆ ಬರ್ಕೊಳ್ಳಿ, ಸೆಕೆಂಡ್ನೇ ರೋಗೆ ಸೆಕೆಂಡ್ನೇ ಫ್ರೀಕ್ವೆನ್ಸಿ ಪ್ಲಸ್ ಪ್ರೀವಿಯಸ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ, ದಿಸ್ ಪ್ಲಸ್ ದಿಸ್, ದಿಸ್ ಪ್ಲಸ್ ದಿಸ್, ಆ ಥರ ಹೋಗ್ತಾ ಇರುತ್ತೆ. 68 ನಮ್ಗೆ ಫೈನಲ್ ಆಗಿ ಏನು ಸಿಕ್ಕಿದೆಯೋ 68, ಅದು ಟೋಟಲ್ ನಂಬರ್ ಆಫ್ ಆಬ್ಸರ್ವೇಷನ್ಸು. ಹೇಗೆ ಇದಿಷ್ಟನ್ನು ನಾನು ಆ್ಯಡ್ ಮಾಡಿದ್ರೆ ನನಗೆ 68 ಸಿಗುತ್ತೆ. ನೋಡೋಣ. ಸೊ ಇಲ್ಲಿ 4 + 8 12, 16 19 24 28. ಆ್ಯಂಡ್ ಇಲ್ಲಿ 2 ಕ್ಯಾರಿ ಆಗುತ್ತೆ, 3 4 5 6. ಸೊ ಇಲ್ಲೂ 68 ಆಯಿತು. ಸೊ ನಮ್ಗೆ ಯಾವಾಗಲೂ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಲಾಸ್ಟ್ ರೋ ಅಬ್ಸರ್ವೇಷನ್ ಏನಿದೆಯೋ ಅದು ನಮ್ಮ ಸಮ್ ಆಫ್ ಫ್ರೀಕ್ವೆನ್ಸೀಸೇ ಇರುತ್ತೆ. ನೆಕ್ಸ್ಟ್ ಏನು ಮಾಡೋಣ, ಈ ಫಾರ್ಮುಲಾನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಏನು ಹೇಳ್ತಿದ್ದಾರೆ, ಮೀಡಿಯನ್ ಯಾವಾಗಲೂ L + n/2 - PCF/F × H. ನಾವು ಮೋಡ್ ಸ್ಟಡಿ ಮಾಡಿದಾಗ ನಾವು ಆಗಲೇ ಏನು ಮೋಡಲ್ ಕ್ಲಾಸ್ ಅಂತ ನೋಡಿದ್ವಿ. ಇಲ್ಲಿ ನಾವು ಮೀಡಿಯನ್ ಕ್ಲಾಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಹೇಗೆ ಮೀಡಿಯನ್ ಕ್ಲಾಸ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಮೀಡಿಯನ್ ಕ್ಲಾಸ್ ಯಾವಾಗಲೂ ಮಿಡಲ್ ವ್ಯಾಲ್ಯೂ ಜೊತೆ ರಿಲೇಟೆಡ್ ಇದೆ. ಸೊ ಇಲ್ಲಿ ನಮ್ಮ ನಂಬರ್ ಆಫ್ ಆಬ್ಸರ್ವೇಷನ್ಸ್ 68 ಇದೆ. ಸೊ ನಮ್ಮ n ಏನಾಯ್ತು ಇಲ್ಲಿ, n = 68 ಆಯಿತು. ನಮಗೆ ಇವಾಗ ಮಿಡಲ್ ವ್ಯಾಲ್ಯೂ ಬೇಕು ಅಂದರೆ ಏನು ಮಾಡ್ತೀವಿ, n/2 ಮಾಡ್ತೀವಿ. ಈವನ್ ನಂಬರು, ಸೊ ನಾವು n/2 ವ್ಯಾಲ್ಯೂ ನೋಡೋಣ. n/2 ಅಂದರೆ ಏನು, 68/2. ಸೊ ಇದು 34. ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ 34ನೇ ವ್ಯಾಲ್ಯೂ ಎಲ್ಲಿ ಬರುತ್ತೆ ನೋಡಿ, 4ನೇ 1 2 3 4 ಇದಕ್ಕಿಂತ ಮುಂಚೆ ಬರುತ್ತೆ, 5 6 7 8 ಇಲ್ಲಿ ಬರುತ್ತೆ. ಅದೇ ಥರ ನಾವು ನೋಡಿದ್ರೆ 34ನೇ ವ್ಯಾಲ್ಯೂ 42ಗಿಂತ ಚಿಕ್ಕದಿದೆ. ಸೊ ಇದರ ಮೇಲ್ಗಡೆ ಅಬವ್ ದಿಸ್ ಅಂತ ಅರ್ಥ. ಸೊ ಮೀಡಿಯನ್ ಕ್ಲಾಸ್ ಯಾವಾಗಲೂ ಚೂಸ್ ಮಾಡ್ತಿರುವಾಗ ನಾವು 22 ಕನ್ಸಿಡರ್ ಮಾಡೋಕ್ಕಲ್ಲ. ಯಾಕಂದರೆ 34 22 ಆದಮೇಲೆ ಬರುತ್ತೆ. 42 ನಾವು ಕನ್ಸಿಡರ್ ಮಾಡ್ಬೋದು, ಯಾಕಂದರೆ ಈ ಕ್ಲಾಸಲ್ಲಿ 34ನೇ ವ್ಯಾಲ್ಯೂ ಬರುತ್ತೆ. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್. ಸೊ ಏನು ಕರೆಯೋಣ ಇದನ್ನು, ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಐಡೆಂಟಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಒನ್ಸ್ ನಮಗೆ ಮೀಡಿಯನ್ ಕ್ಲಾಸ್ ಐಡೆಂಟಿಫಿಕೇಶನ್ ಮಾಡಾದಮೇಲೆ L ನಮ್ಮದು ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಸೊ ಲೋವರ್ ಲಿಮಿಟಲ್ಲಿ ಇದು ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟ್. ಸೊ L ಏನಾಗುತ್ತೆ, ಇದು ನಮ್ಮ L = 125. ನೆಕ್ಸ್ಟ್ ಏನು ಬೇಕು, F ಇಲ್ಲಿ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ವೆರಿ ಕೇರ್ಫುಲ್ ಆಗಿ ನೋಡಿ, ಇದು ನಮ್ಮ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಇದು ನಮ್ಮ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್ 20.
ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ನೆಕ್ಸ್ಟು PCF ಅಂತ ಇದೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ CF ಅಂತ ಕೊಟ್ಟಿದ್ದಾರೆ. CF ಅಂದರೆ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಬಟ್ ನೀವು ಮರ್ತುಬಿಟ್ಟು ಈ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ತೊಗೊಂಡ್ರೆ ತಪ್ಪಾಗುತ್ತೆ. ಸೊ ಅದಕ್ಕೆ ನಾನು PCF ಅಂತ ಕೊಡ್ತಾ ಇದ್ದೀನಿ, ಪ್ರಿಸೀಡಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆ ಪ್ರಿಸೀಡಿಂಗ್ ಜ್ಞಾಪಕ ಇಟ್ಕೊಳ್ಬೇಕು. ಪ್ರಿಸೀಡಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಯಾವುದು? ಇದು. ಸೊ ವೆರಿ ಇಂಪಾರ್ಟೆಂಟ್. PCF ಅಂದಾಗ ನೀವು 22 ತೊಗೊಳ್ಬೇಕು, 42 ಅಲ್ಲ. ಮೀಡಿಯನ್ ಕ್ಲಾಸ್ಗಿಂತ ಮುಂಚೆ ಏನಿದೆಯೋ ಅದನ್ನು ತೊಗೊಳ್ಬೇಕು. ಸೊ PCF ಈಸ್ ಈಕ್ವಲ್ ಟು 22. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನೋಡೋಣ ಏನು ಮೀಡಿಯನ್ ಸಿಗುತ್ತೆ ಅಂತ. ಸೊ ಮೀಡಿಯನ್ ಈಸ್ ಈಕ್ವಲ್ ಟು L 125 ಪ್ಲಸ್ n/2 ನಾವಾಗಲೇ 34 ಅಂತ ನೋಡೀವಿ. ಸೊ ಪ್ಲಸ್ 34 ಮೈನಸ್ PCF ನಮಗೆ ಇವಾಗ 22 ಇದೆ, ಡಿವೈಡೆಡ್ ಬೈ F 20 ಇಂಟು H 20. ಸೊ ಇಲ್ಲಿ 20 ಕ್ಯಾನ್ಸಲ್ ಮಾಡ್ಬೋದು. ಏನು ಉಳ್ಕೊಳುತ್ತೆ? 125 ಪ್ಲಸ್ 34 ಮೈನಸ್ 22 ಎಷ್ಟಾಗುತ್ತೆ? 12 ಈಸ್ ಈಕ್ವಲ್ ಟು 125 ಪ್ಲಸ್ 12 137. ನಮಗೆ ಕ್ವೆಶನ್ ಯೂನಿಟ್ಸ್ ಅಲ್ಲಿ ಕೇಳಿದ್ದಾರೆ, ಎಷ್ಟು ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಅಂತ. ಸೊ ನಾವು 137 ಯೂನಿಟ್ಸ್ ಅನ್ಬೇಕು. ಸೊ ಫೈನಲ್ ಸ್ಟೇಟ್ಮೆಂಟ್ ಏನು ಹೇಳಬೇಕು? ಮಂತ್ಲಿ ಕನ್ಸಂಪ್ಷನ್ ಮೀಡಿಯನ್ ವ್ಯಾಲ್ಯೂ 137 ಯೂನಿಟ್ಸ್ ಅಂತ ಹೇಳಬೇಕು. ಕ್ವೆಶನಲ್ಲಿ ನಿಮಗೆ ಮೀನ್ ಮತ್ತು ಮೋಡ್ ಫೈಂಡ್ ಔಟ್ ಮಾಡೋಕ್ಕೂ ಹೇಳಿದ್ದಾರೆ, ಬಟ್ ನಾವು ಅದಾಗಲೇ ಸಾಲ್ವ್ ಮಾಡಿ ಪ್ರೀವಿಯಸ್ ಕ್ವೆಶನ್ಸಲ್ಲಿ. ಸೊ ಅದು ನೀವು ಸಾಲ್ವ್ ಮಾಡ್ಬಿಟ್ಟು ಅದನ್ನು ವ್ಯಾಲ್ಯೂ ಕಂಡುಹಿಡಿಬೋದು. ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಕ್ಲಾಸ್ ಇಂಟರ್ವಲ್ಸ್ ಕೊಟ್ಟಿದ್ದಾರೆ ಮತ್ತು ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ. ಈ ಕ್ವೆಶನಲ್ಲಿ ನೋಡಿದ್ರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಫ್ರೀಕ್ವೆನ್ಸಿ ಫಾರ್ ಈ ಇಂಟರ್ವಲು ಮತ್ತು ಈ ಇಂಟರ್ವಲು ಅದು ಕೊಟ್ಟಿಲ್ಲ ನಮಗೆ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? ಮೀಡಿಯನು 28.5 ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಕ್ಸ್ ಮತ್ತು ವೈ ಕಂಡುಹಿಡಿಬೇಕು. ಆ್ಯಂಡ್ ಅವ್ರು ಆಗಲೇ ಟೋಟಲ್ ಸಮ್ ಆಫ್ ಆಲ್ ಫ್ರೀಕ್ವೆನ್ಸಿ 60 ಅಂತಲೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ತಿರುವಾಗ ನಾವು ಏನು ನೋಡಿದ್ವಿ? ನಾವು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ CF ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹೇಗೆ ಮಾಡೋದು? ಫಸ್ಟು 5, ನೆಕ್ಸ್ಟ್ ಎಕ್ಸ್ ಆ್ಯಡ್ ಮಾಡಿದ್ರೆ ಇದಕ್ಕೆ 5 ಪ್ಲಸ್ ಎಕ್ಸ್, 20 ಆ್ಯಡ್ ಮಾಡಿದ್ರೆ 20 ಪ್ಲಸ್ 5 ಪ್ಲಸ್ ಎಕ್ಸ್. ಸೊ 25 ಪ್ಲಸ್ ಎಕ್ಸ್, ಇದ್ರ ಜೊತೆ ಆ್ಯಡ್ ಮಾಡಿದ್ರೆ 40 ಪ್ಲಸ್ ಎಕ್ಸ್. ಇವಾಗ ನಾವು ವೈ ಆ್ಯಡ್ ಮಾಡ್ತಾ ಇದ್ವಿ. ಸೊ ಏನಾಗುತ್ತೆ? 40 ಪ್ಲಸ್ ಎಕ್ಸ್ ಪ್ಲಸ್ ವೈ, ಮತ್ತು 5 ಆ್ಯಡ್ ಮಾಡ್ತಾ ಇದ್ವಿ. ಸೊ 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ನಾವು ಪ್ರೀವಿಯಸ್ ಕ್ವೆಶನಲ್ಲೇ ನೋಡಿದ್ವಿ 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಲಾಸ್ಟ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಟರ್ಮ್ ಏನಿದೆಯೋ ಇದು ಸಮ್ ಆಫ್ ಫ್ರೀಕ್ವೆನ್ಸೀಸ್ ಇರಬೇಕು. ಸೊ ಏನಂತ ಬರಿಬೋದು ನಾವು? 45 ಪ್ಲಸ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60. ಸೊ ಈ 45 ನಾನು ಈ ಕಡೆ ತೊಗೊಂಡು ಹೋದರೆ ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 60 ಮೈನಸ್ 45. ಸೊ ಇಲ್ಲಿ 15 ಆಗುತ್ತೆ. ಇದು ನಾನು ಈಕ್ವೇಷನ್ 1 ಅಂತ ಇಟ್ಕೊಳ್ತೀನಿ. ನೆಕ್ಸ್ಟ್ ಏನು ನೋಡಬೇಕು ನಾವು ಮೀಡಿಯನ್ ಫಾರ್ಮ್ಯುಲಾ ಯೂಸ್ ಮಾಡಿಬಿಟ್ಟು ಫೈಂಡ್ ಮಾಡೋಣ. ಆ್ಯಂಡ್ ಮೀಡಿಯನ್ ವ್ಯಾಲ್ಯೂ ಆಗಲೇ ಗೊತ್ತು. ಸೊ ನಾವು ಫಸ್ಟ್ n/2 ಏನು ಅಂತ ನೋಡೋಣ. n/2 ಇಲ್ಲಿ ಈಸ್ ಈಕ್ವಲ್ ಟು 60 ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್, n/2 ಅಂದರೆ 30. ನೆಕ್ಸ್ಟು PCF, F ಮತ್ತು L ಇದೆಲ್ಲ ಮೀಡಿಯನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಂಡ್ H ಏನು? ಕ್ಲಾಸ್ ಇಂಟರ್ವಲ್ ಸೈಜ್. ಸೊ H ಏನು ನಮಗೆ ಅದು ಆಗಲೇ ಗೊತ್ತು. H is equal to 10. ಸೊ 10 minus 0, 20 minus 10 and so on. ಸೊ H ನಮ್ಮದು 10. ಇವಾಗ ನಾವು ಯಾರು ಮೀಡಿಯನ್ ಕ್ಲಾಸ್ ಅಂತ ನೋಡೋಣ. ನಮಗೆ ಆಗಲೇ ಮೀಡಿಯನ್ 28.5 ಅಂತ ಕೊಟ್ಟಿದ್ದಾರೆ. ಸೊ ಈ ಇಷ್ಟು ಕ್ಲಾಸಸ್ಸಲ್ಲಿ 28.5 ಎಲ್ಲಿ ಐ ಆಗುತ್ತೆ ಅಂತ ನೋಡೋಣ. ಸೊ ಬಿಟ್ವೀನ್ 20 and 30 ನಮ್ಮ 28.5 ಇದೆ. ಸೊ ಈ 28.5 ಈ ಕ್ಲಾಸ್ ಒಳಗಿದೆ. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್. ಹಿಂದಿನ ಕ್ವೆಶನಲ್ಲಿ ನಾವು ಮಾಡ್ತಿರುವಾಗ ನಮಗೆ ಏನು ಕೊಟ್ಟಿದ್ರು ಅಂದರೆ ನಮಗೆ ಮೀಡಿಯನ್ ವ್ಯಾಲ್ಯೂ ಗೊತ್ತಿರಲಿಲ್ಲ. ನಾವು ಮೀಡಿಯನ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿತ್ತು. ಆವಾಗ ನಾವು ಏನು ಮಾಡಿದ್ವಿ? ನಾವು n/2 ತೊಗೊಂಡ್ವಿ. ಆ್ಯಂಡ್ n/2 ಯಾವ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ಒಳಗೆ ಬರುತ್ತೆ ಅಂತ ನೋಡಿದ್ವಿ. ಸೊ ನಾವು ಅದನ್ನು ಫಸ್ಟ್ ಕಂಡುಹಿಡ್ಬಿಟ್ಟು, ಸೊ ನಾವು n/2 ಅಂದಾಗ ಲಾಸ್ಟ್ ಟೈಮ್ ನಮ್ಗೆ 68/2 ಮಾಡಿದ್ವಿ ಅಲ್ಲ. ಸೊ 34 ಇದ್ದಾಗ 34ನೇ ವ್ಯಾಲ್ಯೂ ಯಾವ ಕ್ಲಾಸ್ ಒಳಗೆ ಬರುತ್ತೆ ಅಂತ ನೋಡೋದಕ್ಕೆ ನಾವು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಿದ್ವಿ. ಬಟ್ ಡೈರೆಕ್ಟಾಗಿ ಮೀಡಿಯನ್ ಕೊಟ್ಟಿದ್ದಾಗ ಯಾವಾಗಲೂ ನಾವು ಕ್ಲಾಸಲ್ಲೇ ಡೈರೆಕ್ಟಾಗಿ ಎಲ್ಲಿ ಲೈ ಆಗುತ್ತೆ ಅಂತ ನಾವು ನೋಡ್ಬೋದು. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್ ಆಯಿತು. ಎಲ್ ಏನು? ಲೋವರ್ ಲಿಮಿಟ್. ಸೊ ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸಲ್ಲಿ 20. ನೆಕ್ಸ್ಟ್ ಏನು ನಮಗೆ? ಎಫ್ ಬೇಕು. ಎಫ್ ನಮಗೆ ಫ್ರೀಕ್ವೆನ್ಸಿ ಆಫ್ ಮೀಡಿಯನ್ ಕ್ಲಾಸ್. ಸೊ ಇಲ್ಲಿ 20. ಆ್ಯಂಡ್ ಲಾಸ್ಟಲ್ಲಿ ನಮಗೆ PCF ಬೇಕು. PCF
preceding cumulative frequency. So ಇದು median class, ಇದು preceding cumulative frequency. So 5 plus x. PCF equals 5 plus x. So ನಮಗೆ ಎಲ್ಲ ವೇರಿಯೇಬಲ್ಸ್ ಗೊತ್ತಾಯ್ತು, ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋಣ. ಮೀಡಿಯನ್ ಏನು 28.5. ಸೊ ನಾನು 28.5 ಡೈರೆಕ್ಟಾಗಿ ಬರೀತೀನಿ. ಈಸ್ ಈಕ್ವಲ್ ಟು L ಪ್ಲಸ್ 20 ಪ್ಲಸ್ n/2 30 ಮೈನಸ್ ಪಿ ಸಿ ಎಫ್ ಇಲ್ಲಿ 5 ಪ್ಲಸ್ ಎಕ್ಸ್. ಸೊ ಬ್ರ್ಯಾಕೆಟ್ ಹಾಕಲೇಬೇಕು, 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಸೊ ಇಲ್ಲಿ ಫ್ರೀಕ್ವೆನ್ಸಿ 20 ಇಂಟು ಎಷ್ಟು, ಇಂಟು 10, ಯಾಕಂದರೆ ಎಚ್ ಇವಾಗ 10. ಹೇಗೆ ಸಿಂಪ್ಲಿಫೈ ಮಾಡ್ಬೋದು, ಇಲ್ಲಿ 0 ಕ್ಯಾನ್ಸಲ್. ಸೊ ಏನು ಉಳ್ಕೊಂಡಿದೆ, 20 ಪ್ಲಸ್ 30 ಮೈನಸ್ 5 25, 30 ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಸಾರಿ, ಇಲ್ಲಿ ಬರೀ ಇದಕ್ಕೆ ಡಿವೈಡೆಡ್ ಬೈ 2. ಸೊ ಇಲ್ಲಿ ಮತ್ತೆ ಬರ್ಕೊಡ್ತೀನಿ, 28.5 ಈಸ್ ಈಕ್ವಲ್ ಟು 20 ಪ್ಲಸ್ 25 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಸೊ ಇಲ್ಲಿ 20 ಈ ಕಡೆ ತೊಗೊಂಡು ಹೋದರೆ 8.5 ಈಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್ ಬೈ 2. ಸೊ 2ನು ಟ್ರಾನ್ಸ್ಪೋಸ್ ಮಾಡ್ತೀನಿ. 8.5 ಇಂಟು 2 ಏನು, 17 ಈಸ್ ಈಕ್ವಲ್ ಟು 25 ಮೈನಸ್ ಎಕ್ಸ್. ಸೊ ಎಕ್ಸನ್ನ ಇಲ್ಲಿ ಬರ್ತೀನಿ, 17 ಅಲ್ಲಿ ತೊಗೊಂಡು ಹೋಗ್ತೀನಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 25 ಮೈನಸ್ 17 ವಿಚ್ ಈಸ್ ಈಕ್ವಲ್ ಟು 8. ಅದು ನಮ್ಮ ಫಸ್ಟ್ ವ್ಯಾಲ್ಯೂ ಸಿಕ್ತು. ಸೊ ನನಗೆ ಈಕ್ವೇಷನ್ 1ಇಂದ ಫ್ರಮ್ 1 ನನಗಿವಾಗ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 15 ಅಂತ ಗೊತ್ತು. ಎಕ್ಸ್ ವ್ಯಾಲ್ಯೂ 8 ಅಂತ ಆಗಲೇ ಗೊತ್ತು. ಸೊ 8 ಪ್ಲಸ್ ವೈ ಈಕ್ವಲ್ಸ್ 15 ವಿಚ್ ಇಂಪ್ಲೈಸ್ ನಮಗೆ ವೈ ಎಷ್ಟಾಗುತ್ತೆ, 15 ಮೈನಸ್ 8. ಸೊ ವೈ ಈಸ್ ಈಕ್ವಲ್ ಟು 7. ಇದು ನನ್ನ ವೈ, ಇದು ನನ್ನ ಎಕ್ಸ್. ಇವಾಗ ಥರ್ಡ್ ಒನ್ ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ಏಜ್ ಒಂದು ಕಾಲಮು ಮತ್ತು ನಂಬರ್ ಆಫ್ ಪಾಲಿಸಿ ಹೋಲ್ಡರ್ಸ್ ಇನ್ನೊಂದು ಕಾಲಮು. ಸೊ ಬಿಲೋ 20 ಇಯರ್ಸು ಇಬ್ಬರಿದ್ದಾರೆ ಪಾಲಿಸಿ ಇಟ್ಕೊಂಡಿರೋರು. ಬಿಲೋ 25 ಇಯರ್ಸ್ 6 ಪೀಪಲ್, ಬಿಲೋ 30 ಇಯರ್ಸ್ 24 ಪೀಪಲ್ ಆ್ಯಂಡ್ ಸೋ ಆನ್. ಸೊ 2 ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇಲ್ಲಿ ನೋಡಬೇಕು. ನಾವು ಫಾರ್ಮ್ಯುಲಾ ಯೂಸ್ ಮಾಡಿರೋದು ಅಲ್ಲಿ ಲೋವರ್ ಲಿಮಿಟು ಇದೆ, ಎಲ್ಲು ಲೋವರ್ ಲಿಮಿಟು. ಸೊ ಅದರ ಅರ್ಥ ಏನು, ನಮಗೆ ಯಾವಾಗಲೂ ಈ ಕಾಲಮ್ ಇರೋದು ರೇಂಜಲ್ಲಿ ಬೇಕು, ನಮಗೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಬೇಕು. ದಟ್ ಇಸ್ ಫಸ್ಟ್ ಥಿಂಗ್. ಸೊ ಅದು ಹೇಗೆ ಕನ್ವರ್ಟ್ ಮಾಡೋದು ಅಂತ ಫಸ್ಟ್ ನೋಡೋಣ. ಅದಾದಮೇಲೆ ಇನ್ನೊಂದು ಥಿಂಗ್ ನೋಟಿಸ್ ಮಾಡಬೇಕಿಲ್ಲಿ, ಬಿಲೋ 20 ಇಯರ್ಸ್ ಇಬ್ಬರಿದ್ದಾರೆ, ಬಿಲೋ 25 ಇಯರ್ಸು 6 ಜನ ಇದ್ದಾರೆ. ಇದರ ಅರ್ಥ ಏನು, ಯಾರು 25ನ ಕೆಳಗಿದ್ದಾರೋ ಅವ್ರು ಬಿಲೋ 25 ಇರ್ತಾರೆ. ಯಾರು ಬಿಲೋ 35 ಇದ್ದಾರೋ ದೇ ಆರ್ ಬಿಲೋ 30, ದೇ ಆರ್ ಬಿಲೋ 25, ದೇ ಆರ್ ಬಿಲೋ 20. ಸೊ ಇದರ ಅರ್ಥ ಏನು ಅಂದರೆ, ಇಲ್ಲಿ ನಮಗೆ ಕಾಲಮಲ್ಲಿ ಏನು ಕೊಟ್ಟಿಯಾರೋ ಇದು ನಮ್ಮದು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಇವ್ರು ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ನೋಡ್ರೇ ಗೊತ್ತಾಗುತ್ತೆ. 2 ಇಂದ 6, 6 ಇಂದ 24 ಆ್ಯಂಡ್ ಸೋ ಆನ್ ಬರೀ ಇನ್ಕ್ರೀಸ್ ಆಗ್ತಿದೆ. ಸೊ ಯಾಕೆ ಇದು ಇನ್ಕ್ರೀಸ್ ಆಗ್ತದೆ, ಯಾಕಂದರೆ ನಾನು ಬಿಲೋ 60 ಅಂದಾಗ ಬಿಲೋ 60 ಇಯರ್ಸ್ ಆಫ್ ಏಜ್ ಅವರೆಲ್ಲ ದೇ ಆರ್ ಆಲ್ಸೋ ಬಿಲೋ 55, ಆಲ್ಸೋ ಬಿಲೋ 50, ಆಲ್ಸೋ ಬಿಲೋ 45 ಆ್ಯಂಡ್ ಸೋ ಆನ್. ಸೊ ಇವಾಗ ನಾವು ಇದು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ, ನಾವು ಫ್ರೀಕ್ವೆನ್ಸಿ ತೆಗೆಯೋಣ. ಹಿಂದಿನ ಸಲ ನಾವು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿಗೆ ಆ್ಯಡ್ ಮಾಡಿದ್ವಿ ಎಲ್ಲ ಫ್ರೀಕ್ವೆನ್ಸೀಸು. ಸೊ ಈ ಸಲ ಸಬ್ಟ್ರಾಕ್ಟ್ ಮಾಡೋಣ, ರಿವರ್ಸ್ ಪ್ರಾಸೆಸ್ಸು. ಸೊ ಫಸ್ಟ್ 2 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು, 6 ಮೈನಸ್ 2. ಸೊ 6 ಮೈನಸ್ 2 4. ನೆಕ್ಸ್ಟು 24 ಮೈನಸ್ 6, 24 ಮೈನಸ್ 6 18. ನೆಕ್ಸ್ಟು 45 ಮೈನಸ್ 24. ಸೊ 45 ಮೈನಸ್ 24, ಇಲ್ಲಿ 1 ಇಲ್ಲಿ 2. 78 ಮೈನಸ್ 45. ಸೊ 78 ಮೈನಸ್ 45, ಇಲ್ಲಿ 3 ಇಲ್ಲೂ 3. ನೆಕ್ಸ್ಟ್ ಏನು, 89 ಮೈನಸ್ 78. ಸೊ 89 ಮೈನಸ್ 78, ಇಲ್ಲಿ 1 ಇಲ್ಲೂ 1. 92 ಮೈನಸ್ 89, ಇದು 3. 98 ಮೈನಸ್ 92 6 ಆ್ಯಂಡ್ 100 ಮೈನಸ್ 98 2. ಸೊ ಒನ್ ಆಫ್ ಇಟ್ ನಾವು ಆಗಲೇ ನೋಡ್ಕೊಂಡಾಯ್ತು. ನೆಕ್ಸ್ಟ್ ನಾವೇನು ನೋಡ್ಕೊಳ್ಬೇಕು, ನಾನು ಹೇಳಿದೆ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಬೇಕು, ನಮಗೆ ಕ್ಲಾಸ್ ಇಂಟರ್ವಲ್ಸ್ ಬೇಕು. ಸೊ ಇಲ್ಲಿ ನೋಡೋಣ, ಇಲ್ಲಿ 55 to 60, ಇಲ್ಲಿ 50 to 55, 45 to 50 ಅಂತ ಇದೆ. ಏನಾದರೂ ಅರ್ಥ, ಎಲ್ಲಾದ್ರ ಡಿಫ್ರೆನ್ಸು 5 5 5 5 5 ಇದೆ. ಆ್ಯಂಡ್ ಕ್ವೆಶನಲ್ಲಿ ಆಗಲೇ ಕೊಟ್ಟಿದ್ದಾರೆ ಪಾಲಿಸಿ ಹೋಲ್ಡರ್ಸ್ ಯಾವಾಗಲೂ ಅಬವ್ ದಿ ಏಜ್ ಆಫ್ 18 ಅಂತ. ಸೊ ಅಡಲ್ಟ್ಸ್ ಮಾತ್ರ ಪಾಲಿಸಿ ಇಟ್ಕೊಂಡಿದ್ದಾರೆ ಅಂತ. ಸೊ ನಾನು ಈ ಬಿಲೋ
20 ಇರೋದು ನಾನು 15 to 18 ಅಂತಾನು ಹಾಕ್ಬೋದು. ಯಾಕೆ ನಮಗೆ ಆಗಲೇ ಗೊತ್ತು 15 to 18 ಯಾರೂ ಇಲ್ಲ ಹೂ ಹ್ಯಾವ್ ಪಾಲಿಸಿ. ಸೊ ನಾನು 15 ಆಗು ಹಾಕ್ಬೋದು, 0 ಆದರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇರಲ್ಲ, ಯಾಕಂದರೆ ಅದ್ರಲ್ಲಿ ಎಲ್ಲ ವ್ಯಾಲ್ಯೂಸ್ 0 ಅಂತ ಗೊತ್ತು. ಸೊ ನಾನು ಇದನ್ನು ಅಕಸ್ಮಾತ್ ಈ ಎಲ್ಲ ಬಿಲೋ ಇರೋದನ್ನು ತೆಗೆದ್ರೆ ನಾನು ಇಲ್ಲಿ ಏನು ಹಾಕ್ಬೋದು, 55 to 60, ಇಲ್ಲಿ 50 to 55, 45 to 50 ಆ್ಯಂಡ್ ಸೊ ಆನ್. ಆ ಥರ ಮಾಡ್ತಾ ಹೋದರೆ ಇಲ್ಲಿ ನಾನು ಏನು ಹಾಕಲಿ, ಇಲ್ಲಿ 15 ಹಾಕ್ತೀನಿ, ಸೊ ಏನು ಡಿಫ್ರೆನ್ಸ್ ಆಗಲ್ಲ. ಸೊ 15 to 20, 20 to 25, 25 to 30, 30 to 35, 35 to 40 ಆ್ಯಂಡ್ 40 to 45. ಸೊ ಹೀಗೆ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಕನ್ವರ್ಟ್ ಮಾಡಿದ್ಮೇಲೆ ಏನು ಮಾಡಬೇಕು, ನಾವು ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಸೊ ಇಲ್ಲಿ ನಮಗೆ ಮೀಡಿಯನ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಮೀಡಿಯನ್ ಕ್ಲಾಸ್ ಕಂಡುಹಿಡಿಯೋಣ. n/2 ಏನು, ನಮಗೆ n ಆಗಲೇ ಇಲ್ಲಿ 100 ಅಂತ ಗೊತ್ತಾಯಿತು. ಇದ್ರ ಎಲ್ಲ ಸಮ್ ನೋಡಿದಾಗ n = 100. ಸೊ n/2 ಅಂದರೆ 100/2, ಇದು 50. ಸೊ 50 ಎಲ್ಲಿ ಬರುತ್ತೆ ಈ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ, 50 ಯಾವಾಗಲೂ ಇದಕ್ಕಿಂತ, ಸೊ ಇಲ್ಲಿ 45 ಇದೆ, ಇಲ್ಲಿ 45 ತನಕ ಮಾತ್ರ ಇರುತ್ತೆ. ಸೊ ನೆಕ್ಸ್ಟ್ನೇ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ಸೊ ಇದು ನಮ್ಮ ಮೀಡಿಯನ್ ಕ್ಲಾಸ್. ಇದು ನಮ್ಮ ಮೀಡಿಯನ್ ಕ್ಲಾಸ್ ಅಂದರೆ ಏನು, ಇವಾಗ ನಾವೆಲ್ಲ ಸಬ್ಸ್ಟಿಟ್ಯೂಟ್ ಈಸಿಯಾಗಿ ಮಾಡ್ಬೋದು. ಎಲ್ ಏನಾಗುತ್ತೆ, ಲೋವರ್ ಲಿಮಿಟ್ 35, ಹೆಚ್ ಏನು, ನಾವಾಗಲೇ ಕ್ಲಾಸ್ ಸೈಜ್ 5 ಅಂತ ಗೊತ್ತಾಯಿತು. ಎಫ್ ಏನು, ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಇದು ನಮ್ಮ ಫ್ರೀಕ್ವೆನ್ಸಿ, ಇದು ನಮ್ಮ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಎಫ್ ನಮ್ಗೆ ಇವಾಗ 33, ಮತ್ತು ಪ್ರಿಸೀಡಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು, ಪ್ರೀವಿಯಸ್ ಕ್ಲಾಸದು 45. ಸೊ ಎಲ್ಲ ವ್ಯಾಲ್ಯೂಸ್ ಇದೆ, ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಸಾಲ್ವ್ ಮಾಡಬೇಕು. ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಮೀಡಿಯನ್ = 35.7575 ಆ್ಯಂಡ್ ಸೋ ಆನ್ ಸಿಗುತ್ತೆ. ಸೊ ಇದನ್ನು ನಾವು 2 ಪ್ಲೇಸಸ್ ಗ್ರೌಂಡ್ ಆಫ್ ಮಾಡಿದ್ರೆ ಏನಾಗುತ್ತೆ, ಇದು 35.76 ಅಂತ ಬರುತ್ತೆ. ಸೊ ಏನು ಯೂನಿಟ್ಸ್ ಕೊಟ್ಟಿದ್ದಾರೆ, ಏಜ್ ಇದು. ಸೊ ಏನು ಯೂನಿಟ್ಸು, ಇಯರ್ಸ್. ಹೇಗೆ ಕನ್ಕ್ಲೂಡ್ ಮಾಡ್ತೀವಿ ಆನ್ಸರ್ನ, ದೇರ್ಫೋರ್ ದ ಮೀಡಿಯನ್ ಏಜ್ ಆಫ್ ಪಾಲಿಸಿ ಹೋಲ್ಡರ್ಸ್ ಈಸ್ 35.76 ಇಯರ್ಸ್ ಅಂತ ಬರಿಬೇಕು. 4th one ನೋಡೋಣ. ಸೊ ಇಲ್ಲಿ ಲೆಂತ್ ಆಫ್ ಯಾವುದು ಲೀವ್ಸು ಮಿಲಿಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ 118 to 126 ಮಿಲಿಮೀಟರ್ಸ್ 3 ಲೀವ್ಸ್ ಇದೆ, ಆ ಥರ ಡೇಟಾ ಕೊಟ್ಟಿರೋದು. ಈ ಡೇಟಾ ಡಿಸ್ಟ್ರಿಬ್ಯೂಷನಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಇಲ್ಲಿ 118 to 126, 127 to 135 ಆ್ಯಂಡ್ ಸೋ ಆನ್ ಇದೆ. ಬಟ್ ಮೀಡಿಯನ್ ಈ ಫಾರ್ಮುಲಾ ಕೊಟ್ಟಿರೋದು ನಾವು ಬರೀ ಕಂಟಿನ್ಯೂಯಸ್ ಕ್ಲಾಸಸ್ಗೆ ಯೂಸ್ ಮಾಡ್ಬೋದು. ಏನಾದ್ರ ಅರ್ಥ, ನಾನಿವಾಗ 0 to 5, 5 to 10, 10 to 15 ಆ್ಯಂಡ್ ಸೋ ಆನ್. ಏನು ಅಬ್ಸರ್ವ್ ಮಾಡಬೇಕು, ಇಲ್ಲಿ 5, 5, 10, 10 ಏನು ನಂಬರಿಂದ ಎಂಡ್ ಆಗ್ತಿದೆಯೋ ನೆಕ್ಸ್ಟ್ನೇ ಕ್ಲಾಸ್ ಆ ನಂಬರಿಂದ ಸ್ಟಾರ್ಟ್ ಆಗ್ತದೆ. ಸೊ ಇದಕ್ಕೆ ನಾವು ಕಂಟಿನ್ಯೂಯಸ್ ಕ್ಲಾಸಸ್ ಅಂತೀವಿ, ಕಂಟಿನ್ಯೂಯಸ್ ಕ್ಲಾಸ್. ಇಲ್ಲ ಆ ಥರ ಇಲ್ಲ, ಆ್ಯಂಡ್ ಇದು ಕಂಟಿನ್ಯೂಸ್ ಕ್ಲಾಸ್ ಇಲ್ಲ. ಸೊ ಆ ಫಾರ್ಮುಲಾ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಹೊಸ ಫಾರ್ಮುಲಾ ಫೈಂಡ್ ಔಟ್ ಮಾಡೋ ಬದಲು ನಾವು ಇದನ್ನೇ ಕಂಟಿನ್ಯೂಸ್ ಕ್ಲಾಸಸ್ಗೆ ಕನ್ವರ್ಟ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದನ್ನು ನಾವು ಲೋವರ್ ಲಿಮಿಟನ್ನು 0.5 ಸಬ್ಟ್ರಾಕ್ಟ್ ಮಾಡೋಣ, ಅಪ್ಪರ್ ಲಿಮಿಟನ್ನು 0.5 ಆ್ಯಡ್ ಮಾಡೋಣ. ಸೊ 118 - 0.5 ಮಾಡಿದಾಗ ಏನಾಗುತ್ತೆ, 117.5 ಆ್ಯಂಡ್ 126ಗೆ 0.5 ಆ್ಯಡ್ ಮಾಡಿದಾಗ 126.5 ಆಗುತ್ತೆ. 127ಇಂದ 0.5 ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಇದೇನಾಗುತ್ತೆ, ಇದು 126.5, ಇದೇನಾಗುತ್ತೆ 135.5. ಸೊ ಎಲ್ಲದಕ್ಕೂ ಹಾಗೆ ಕನ್ವರ್ಟ್ ಮಾಡೋಣ. ಸೊ ನಾವಿವಾಗ ಎಲ್ಲದನ್ನು ಕಂಟಿನ್ಯೂಸ್ ಕ್ಲಾಸಸ್ಗೆ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟ್ ಏನು, ನಾವು ಮೀಡಿಯನ್ ಕ್ಲಾಸ್ ಕಂಡುಹಿಡಿಬೇಕು. ಸೊ ಅದಕ್ಕೆ ಫಸ್ಟು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಇದು ನಮ್ಮ ಫ್ರೀಕ್ವೆನ್ಸಿ. ಸೊ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಮಾಡೋದು, ಫಸ್ಟ್ನೇ ರೋ 3, 3 + 5 8, 8 + 9 17, 17 + 12 29, 29 + 5 34, 38, 40. ಚೆಕ್ ಹೇಗೆ ಮಾಡೋದು, ಈ ಎಲ್ಲ ಫ್ರೀಕ್ವೆನ್ಸೀಸ್ ಆ್ಯಡ್ ಮಾಡಿದ್ರೆ ಇದು 40 ಆಗಬೇಕು. ಇಲ್ಲಿ ನಮ್ಗೆ ಫೈನಲ್ ಲಾಸ್ಟ್ನೇ ರೋಲು ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ 40ನೇ ಸಿಕ್ತು. ಸೊ ನೆಕ್ಸ್ಟ್ ಏನು ಮಾಡೋಣ, ಎಲ್ಗಿಂತ ಮುಂಚೆ n/2. ಸೊ n/2 40/2, 40/2 ಎಷ್ಟು, 20. ಸೊ 20 ಎಲ್ಲಿ ಬರುತ್ತೆ, ಇಲ್ಲಿ 17ಗಿಂತ ಕಮ್ಮಿ ಎಲ್ಲ ವ್ಯಾಲ್ಯೂಸು. ಸೊ 20 29ಗಿಂತ ಕಮ್ಮಿ ಬರುತ್ತೆ. ಸೊ ಈ ಕ್ಲಾಸಲ್ಲಿ ಇರುತ್ತೆ. ಇದು ನಮ್ಮ ಮೀಡಿಯನ್ ಕ್ಲಾಸ್. ಸೊ ಎಲ್ಲು 45, 144.5. ನೆಕ್ಸ್ಟ್ ಏನು ಬೇಕು, PCF ಪ್ರಿಸೀಡಿಂಗ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇದು ನನ್ನ ಕರೆಂಟ್ ಕ್ಯೂಮ್ಯುಲೇಟಿವ್ ಫ್ರೀಕ್ವೆನ್ಸಿ,
ಪ್ರಿಸೀಡಿಂಗ್ ಅಂದರೆ 17. ಎಫ್ ಏನು? ಎಫ್ ನಮಗೆ 12. ಓಕೆ, ಹೆಚ್ ಏನು? ಕ್ಲಾಸ್ ಸೈಜ್. ಸೊ ಹೆಚ್ ಇಸ್ ಈಕ್ವಲ್ ಟು 126.5 ಮೈನಸ್ 117.5. ಸೊ ಇಲ್ಲಿ ಮಾಡೋಣ 126.5 ಮೈನಸ್ 117.5. ಸೊ ಇಲ್ಲಿ 0, ಇದು 9, ಸಾರಿ ಇದು 5, 16 ಸಾರಿ, 16 ಮೈನಸ್ 7 9, ಇದೆಲ್ಲ 0 ಆಗುತ್ತೆ. ಸೊ ಇಲ್ಲಿ ಏನು ಬರೆಯೋಣ? ಹೆಚ್ ಇಸ್ ಈಕ್ವಲ್ ಟು 9, ಅದು ನಮ್ಮ ಕ್ಲಾಸ್ ಸೈಜ್. ಸೊ ಇವಾಗ ಫಾರ್ಮ್ಯುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೀಡಿಯನ್ ಎಷ್ಟು ಅಂತ ನೋಡೋಣ. ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಮೀಡಿಯನ್ ಈಸ್ ಈಕ್ವಲ್ ಟು 146.75 ಅಂತ ಸಿಗುತ್ತೆ. ಸೊ ಏನು ಯೂನಿಟ್ಸು? ಮಿಲಿಮೀಟರ್. ಸೊ ಮೀಡಿಯನ್ ಲೆಂತ್ ಆಫ್ ಅ ಲೀಫ್ ಈಸ್ ಈಕ್ವಲ್ ಟು 146.75 ಮಿಲಿಮೀಟರ್ ಅಂತ ಫೈನಲ್ ಆನ್ಸರ್. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.